ನಮಸ್ಕಾರ, ಎನ್ಎಂಸಿ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮಂಗಳೂರು ಕಾರಾಗೃಹಕ್ಕೆ ಪೊಲೀಸ್ ಕಮಿಷನರ್ ದಾಳಿ. ಏಕಾಏಕಿ ದಾಳಿ ನಡೆಸಿದ ನೂತನ ಕಮಿಷನರ್. ದಾಳಿ ವೇಳೆ ಮೊಬೈಲ್, ಗಾಂಜಾ, ಮಾರಕಾಸ್ತ್ರಗಳು ವಶಕ್ಕೆ. ಬಂಟ್ವಾಳ ತಾಲೂಕು ಪಂಚಾಯತ್ಗೆ ಜಿಲ್ಲಾಧಿಕಾರಿಗಳ ಭೇಟಿ. ಕಡತಗಳ ನಾಪತ್ತೆ ಬಗ್ಗೆ ಜಿಲ್ಲಾಧಿಕಾರಿಗಳ ಆಕ್ರೋಶ. ಮರಳುಗಾರಿಕೆ ತಡೆಗಟ್ಟಲು ವಿಫಲರಾದ ತಹಶೀಲ್ದಾರ್ಗೆ ತರಾಟೆ. ಎತ್ತಿನಹೊಳೆ ಯೋಜನೆ ವಿಚಾರದಲ್ಲಿ ಅವಹೇಳನಕಾರಿ ಹೇಳಿಕೆ ಹಿನ್ನೆಲೆ ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ಗೆ ಕಪ್ಪು ಬಾವುಟ ಪ್ರದರ್ಶನ. ಹೇಳಿಕೆಯನ್ನು ಹಿಂಪಡೆದು ಕ್ಷಮೆಯಾಚಿಸಿದ ವಾಟಾಳ್. ವಾರ್ತೆಗಳ ವಿವರ. ಮಂಗಳೂರು ಕಾರಾಗೃಹಕ್ಕೆ ನೂತನ ಕಮಿಷನರ್ ದಿಢೀರ್ ದಾಳಿ ನಡೆಸಿ ಗಾಂಜಾ ಸಹಿತ ಅಕ್ರಮ ಮಾರಕಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮಂಗಳೂರು ಕಾರಾಗೃಹಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ ಘಟನೆ ಇಂದು ಮುಂಜಾನೆ ನಡೆದಿದೆ. ಮಂಗಳೂರು ಪೊಲೀಸ್ ಆಯುಕ್ತ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕಾರಾಗೃಹದಲ್ಲಿ ಮಾರಕಾಸ್ತ್ರಗಳು ಸರಬರಾಜಾಗಿವೆ ಎಂಬ ಮಾಹಿತಿಯ ಆಧಾರದಲ್ಲಿ ಇಂದು ಪೊಲೀಸ್ ಅಧಿಕಾರಿಗಳು ದಾಳಿ ನಡೆಸಿ ಶೋಧ ನಡೆಸಿದ್ದಾರೆ. ಕಾರಾಗೃಹದಲ್ಲಿ ಎಲ್ಲ ಬ್ಯಾರಕ್ಗಳ ಪರಿಶೀಲನೆ ನಡೆಸಿದ ಪೊಲೀಸ್ ಅಧಿಕಾರಿಗಳಿಗೆ ಕೈದಿಗಳಿಂದ 9 ಮೊಬೈಲ್ ಫೋನ್, 2 ಸಿಮ್ ಕಾರ್ಡ್, 3 ಚಾರ್ಜರ್, 1 ಚೂರಿ, 6,000 ನಗದು ಸೇರಿದಂತೆ ಗಾಂಜಾ ಪೊಟ್ಟಣಗಳು ಪತ್ತೆಯಾಗಿವೆ. ಕೆಲವು ದಿನಗಳ ಹಿಂದೆ ಮಂಗಳೂರು ಕಾರಾಗೃಹದಲ್ಲಿ ಡಬಲ್ ಮರ್ಡರ್ ನಡೆದು ಭಾರೀ ಸುದ್ದಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಕಾರಾಗೃಹದ ಕೆಲ ಅಧಿಕಾರಿಗಳನ್ನು ಅಮಾನತು ಮಾಡಿ ಕ್ರಮ ಕೈಗೊಳ್ಳಲಾಗಿತ್ತು. ಕಾರಾಗೃಹಕ್ಕೆ ಹೆಚ್ಚಿನ ಸಿಬ್ಬಂದಿಗಳನ್ನು ಹಾಗೂ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆಯ ತುಕಡಿಯನ್ನು ಭದ್ರತೆಗೆ ನಿಯೋಜಿಸಲಾಗಿತ್ತು. ಇಷ್ಟೆಲ್ಲ ಕ್ರಮ ಕೈಗೊಂಡರೂ ಕೈದಿಗಳ ಕೈಗೆ ಮೊಬೈಲ್ ಫೋನ್, ಸಿಮ್ ಕಾರ್ಡ್, ಚೂರಿ, ನಗದು ಸೇರಿದಂತೆ ಗಾಂಜಾ ಪೊಟ್ಟಣಗಳು ಸೇರುವುದಾದರೂ ಹೇಗೆ ಎಂಬ ಪ್ರಶ್ನೆ ಮೂಡಿದೆ. ಈ ಅಕ್ರಮ ಪ್ರವೇಶಕ್ಕೆ ಜೈಲು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ಸಂಶಯಿಸಲಾಗಿದೆ. ಬಂಟ್ವಾಳ ವ್ಯಾಪ್ತಿಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆಯನ್ನು ತಡೆಗಟ್ಟಲು ವಿಫಲರಾಗಿರುವ ಬಂಟ್ವಾಳ ತಹಶೀಲ್ದಾರರನ್ನು ಜಿಲ್ಲಾಧಿಕಾರಿಗಳು ತೀವ್ರವಾಗಿ ತರಾಟೆಗೆತ್ತಿಕೊಂಡಿದ್ದಾರೆ. ಪಾಣೆಮಂಗಳೂರು ಸೇತುವೆ ಸೇರಿದಂತೆ ನಿಷೇಧಿತ ಪ್ರದೇಶಗಳಲ್ಲಿ ಇನ್ನೂ ಕೂಡ ಅವ್ಯಾಹತವಾಗಿ ನಡೆಯುತ್ತಿರುವ ಅಕ್ರಮ ಮರಳುಗಾರಿಕೆಯನ್ನು ಮಟ್ಟ ಹಾಕಲು ಸಾಧ್ಯವಾಗದ ಬಂಟ್ವಾಳ ತಹಶೀಲ್ದಾರರನ್ನು ಜಿಲ್ಲಾಧಿಕಾರಿ ಎಬಿ ಇಬ್ರಾಹಿಂ ಅವರು ತರಾಟೆಗೆ ತೆಗೆದುಕೊಂಡ ಘಟನೆ ಗುರುವಾರ ನಡೆಯಿತು. ಸಾರ್ವಜನಿಕರಿಂದ ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಬಂಟ್ವಾಳ ತಾಲೂಕು ಕಚೇರಿಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಬಂಟ್ವಾಳ ತಹಶೀಲ್ದಾರ್ ಪುರಂದರ ಹೆಗ್ಡೆ ಅವರನ್ನು ತರಾಟೆಗೆ ತೆಗೆದುಕೊಂಡರು. ಮತ್ತೆ ಯಾಕೆ ನೀವು ಏನು ಸುಮ್ಮನೆ ನಿಂತ್ಕೊಳ್ಳೋದು ಯಾಕೆ? ಯಾಕೆ ಇದು ಕಟ್ಟಾಗಿ ಸುಮಾರು 6-7 ವರ್ಷದ ಹಿಂದೆ ನ್ಯಾಷನಲ್ ವರ್ಕ್ ಮಾಡುವಾಗ ಕಟ್ಟಾಗಿದೆ. ಮತ್ತೆ ಅದನ್ನು ಇದು ಬಂದ್ರೆ ನೀವು ನೀರು ಸಿಗುತ್ತಾ? ಮ್ಯಾನೇಜ್ ಮಾಡ್ಬೋದು. ಟ್ಯಾಂಕಿಗೆ ಆಗ್ತದೆ ಸರ್. ಅವರ ಒರಿಜಿನಲ್ ಟ್ಯಾಂಕ್ ಏನಿದೆ ಅದಕ್ಕೆ ಕನೆಕ್ಟ್ ಮಾಡ್ಬೋದು. ಈಗ ಪರ್ಮಿಷನ್ ಮೇಲೆ ಇಲ್ಲ ಪಂಚಾಯತ್ ಸರ್. ಈಗ ತೆಗಿಲಿಕ್ಕೆ ಅವ್ರು ಬಳೆ ವಿಳಂಬ ಮಾಡ್ತಿದ್ದಾರೆ ಅಲ್ಲಿ ಕೇಸ್ ವರ್ಕ್ ಅವರು. ಅದ್ರ ಮೇಲೆ ಪುಟಪ್ ಮಾಡ್ತಿಲ್ಲ, ಏನ್ ಮಾಡ್ತಿಲ್ಲ, ರೆಸ್ಪಾಂಡ್ ಮಾಡಲ್ಲ ಅವರು ಸರಿಯಾಗಿ. ನನಗೆ ಏನು ಅವ್ರು ಮಾಡ್ತಾರೆ. ಭೂ ಮಂಜೂರಾತಿಗೆ ಸಂಬಂಧಿಸಿದಂತೆ ಕೆಲವೊಂದು ಜಿಲ್ಲಾಧಿಕಾರಿಯವರೇ ಕೇಳಿದ ಕಡತಗಳು ತಾಲೂಕು ಕಚೇರಿಯಲ್ಲಿ ಕಾಣೆಯಾಗಿದ್ದವು. ಇದರಿಂದ ಅಸಮಾಧಾನಗೊಂಡ ಜಿಲ್ಲಾಧಿಕಾರಿ ಅವರು ತಾಲೂಕು ಕಚೇರಿಯ ಎಲ್ಲ ಶಿರಸ್ತೇದಾರರನ್ನು ಕರೆಸಿ ಕ್ಲಾಸ್ ತೆಗೆದುಕೊಂಡರು. ತಾನು ಕೇಳಿದ ಕಡತವೇ ತಮಗೆ ಸಿಗುತ್ತಿಲ್ಲ ಎಂದಾದರೆ ಜನಸಾಮಾನ್ಯರು ಬಂದು ಕೇಳಿದಾಗ ಏನು ಮಾಡ್ತೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತನಿಖಾ ಹಂತದಲ್ಲಿರುವ 2406 ಅರ್ಜಿಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ತಹಶೀಲ್ದಾರ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಆಹಾರ ಪೂರೈಕೆ ಇಲಾಖೆ ಅಧಿಕಾರಿಗಳು ಇಂದೇ ಸಭೆ ನಡೆಸಿ ಪಡಿತರ ವಿತರಣೆಗೆ ಕ್ರಮ ಕೈಗೊಳ್ಳಬೇಕೆಂದು ಸೂಚಿಸಿದರು. ಅಂಗನವಾಡಿ, ಸ್ಮಶಾನ ಸಹಿತ ವಿವಿಧ ಉದ್ದೇಶಗಳಿಗೆ ನಿವೇಶನವನ್ನು ಕಾಯ್ದಿರಿಸಲು ತಕ್ಷಣ ಕಾರ್ಯಪ್ರವೃತ್ತರಾಗುವಂತೆ ಜಿಲ್ಲಾಧಿಕಾರಿ ಎಬಿ ಇಬ್ರಾಹಿಂ ಅವರು ತಹಶೀಲ್ದಾರ್ಗೆ ಸೂಚಿಸಿದರು. ಏನ್ ಮಾಡ್ಬೇಕು ನೆಕ್ಸ್ಟ್?
ಏನು 1 ವರ್ಷಕ್ಕೆ ಮೇಲ್ಪಟ್ಟು ನಿಮ್ಮೆಷ್ಟು ಪಗಾರ ಇರ್ತದೆ ಕರೆಂಟ್ ಬಿಲ್ ಯಾವುದು ಮಾಡಬೇಕು ಮಾಡ್ತಾ ಇತ್ತು ಆ್ಯಂಡ್ ಅದು ಮನೆಯನ್ನು ಮಾಡ್ತಾ ಇದ್ರು ಮಿನಿಸ್ಟರ್ ಇದ್ರು ಅಂತ ಇದ್ರು 650 ರೂಪಾಯಿ ಆಗಿತ್ತು, ಮೇಲಿಂಗ್ ಮಾಡಬೇಕಿತ್ತು, 500 ರೂಪಾಯಿ ಯಾಕೆ ಮಾಡಿದ್ರಿ ಸರಿ ಹೇಳಿದ್ರು. 15 ದಿನಗಳಾದರೂ ಬಂಟ್ವಾಳ ತಾಲೂಕು ಪಂಚಾಯತ್ ಹಳೆ ಕಟ್ಟಡಕ್ಕೆ ನೀರು ಪೂರೈಕೆ ಮಾಡದೇ ಇರುವ ಮುಖ್ಯಾಧಿಕಾರಿ ಅವರನ್ನು ತರಾಟೆಗೆ ತೆಗೆದುಕೊಂಡ ಜಿಲ್ಲಾಧಿಕಾರಿ ಅವರು ಸಂಜೆಯ ಒಳಗಾಗಿ ನೀರು ಪೂರೈಸಿ ಕ್ರಮ ಕೈಗೊಂಡು ತನಗೆ ವರದಿ ಸಲ್ಲಿಸಬೇಕೆಂದು ಸೂಚಿಸಿದರು. ಇದೇ ವೇಳೆ ಮಿನಿ ವಿಧಾನಸೌಧದ ಕಾಮಗಾರಿಯನ್ನು ಪರಿಶೀಲಿಸಿದ ಜಿಲ್ಲಾಧಿಕಾರಿ ಅವರು ಗುತ್ತಿಗೆದಾರರಿಂದ ಕಾಮಗಾರಿಗೆ ಸಂಬಂಧಿಸಿದ ಮಾಹಿತಿ ಪಡೆದರು. ಎತ್ತಿನಹೊಳೆ ಯೋಜನೆಯ ವಿಚಾರದಲ್ಲಿ ಜಿಲ್ಲೆಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದ ವಾಟಾಳ್ ನಾಗರಾಜ್ ಅವರಿಗೆ ಸಹ್ಯಾದ್ರಿ ಸಂರಕ್ಷಣಾ ಸಂಚಯನದ ಕಾರ್ಯಕರ್ತರು ಕಪ್ಪು ಬಾವುಟ ಪ್ರದರ್ಶಿಸಿದರು. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರಿಗೆ ಸಹ್ಯಾದ್ರಿ ಸಂರಕ್ಷಣಾ ಸಂಚಯದ ಕಾರ್ಯಕರ್ತರು ಕಪ್ಪು ಬಾವುಟ ಪ್ರದರ್ಶಿಸಿ ಪ್ರತಿಭಟನೆ ನಡೆಸಿದ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಮಂಗಳೂರಿಗೆ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಆಗಮಿಸಿದ ವಾಟಾಳ್ ನಾಗರಾಜ್ ಅವರಿಗೆ ಸಹ್ಯಾದ್ರಿ ಸಂರಕ್ಷಣಾ ಸಂಚಯದ ಕಾರ್ಯಕರ್ತರು ಕಪ್ಪು ಬಾವುಟ ಪ್ರದರ್ಶಿಸಿದರು. ಈ ಹಿಂದೆ ಎತ್ತಿನಹೊಳೆ ಯೋಜನೆಯ ವಿಷಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಮಾನವೀಯತೆ ಇಲ್ಲ ಎಂದು ಹೇಳಿಕೆ ನೀಡಿದ್ದ ಹಿನ್ನೆಲೆಯಲ್ಲಿ ಸಹ್ಯಾದ್ರಿ ಸಂರಕ್ಷಣಾ ಸಂಚಯದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಅವರು ತಮ್ಮ ಹೇಳಿಕೆಯನ್ನು ಹಿಂಪಡೆಯಬೇಕು, ಜಿಲ್ಲೆಯ ಜನತೆಯ ಕ್ಷಮೆ ಕೇಳಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ನಂತರ ವಾಟಾಳ್ ನಾಗರಾಜ್ ಮಾತನಾಡಿ, ನಾನು ನನ್ನ ಹೇಳಿಕೆಯನ್ನು ಹಿಂಪಡೆಯುತ್ತೇನೆ, ಹೇಳಿಕೆಗೆ ವಿಷಾದಿಸುತ್ತೇನೆ ಎಂದು ಹೇಳಿದರು. ಈ ಮಾನವೀಯತೆ ಎನ್ನುವ ಪದ ಇದೆಯಲ್ಲ, ಇದು ದ್ವೇಷ ಅಂತಲ್ಲ. ಒಂದು ನೀವು ಕರುಣೆ ಬೇಡವೇ, ನೀವು ಕರುಣೆ ಬೇಡವೇ ಎನ್ನುವ ಭಾವನೆ ಹೊತ್ತು ನೀವು ಅದನ್ನ ಬೆಳೆಸಲೇ ಬೇಡ. ನನಗೆ ಅಂತ ಉದ್ದೇಶವಿಲ್ಲ. ಬಹಳ ಅತ್ಯಂತ ಪ್ರೀತಿ ವಿಶ್ವಾಸ ದಕ್ಷಿಣ ಕನ್ನಡದ ಬಗ್ಗೆ ಗಂಭೀರ ಪ್ರೀತಿ ವಿಶ್ವಾಸ, ಬೇರೆ ಮಾತಿಲ್ಲ ಅನ್ನೋದ ಮತ್ತೆ ಮತ್ತೆ ಸ್ಪಷ್ಟಪಡಿಸ್ತೇನೆ. ದಯಮಾಡಿ ಆ ಬೇಜಾರನ್ನ ಹಿಂದೆ ತಗೊಳ್ಳಿ, ಮತ್ತೆ ನಾವು ನೀವು ಒಂದಾಗೋಣ. ಆ ಬೇಜಾರು ಅನ್ನೋ ಪದವನ್ನ ಹಿಂದೆ. ಪಾಂಡೇಶ್ವರದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಕರ ಸಂಕ್ರಮಣದ ಪ್ರಯುಕ್ತ ಏಕಾಹ ಭಜನೆ ನೆರವೇರಿತು. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪಾಂಡೇಶ್ವರ ಇಲ್ಲಿ ಪ್ರತಿ ವರ್ಷದಂತೆ ಜನವರಿ 13 ಮತ್ತು 14ರಂದು ಏಕಾಹ ಭಜನೆ ನಡೆಯಿತು. ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಸರ ಜೀವನ್ ಕುಮಾರ್ ರವರು ದೀಪ ಬೆಳಗಿಸಿದರು. ಈ ಎಲ್ಲ ಕಾರ್ಯಕ್ರಮದ ಪೌರೋಹಿತ್ಯದ ನೇತೃತ್ವವನ್ನು ಪ್ರಧಾನ ಅರ್ಚಕರಾದ BL ಗಣೇಶ್ ಭಟ್ ರವರು ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀ ವಾಸುದೇವ ಪಾಂಡೇಶ್ವರ, ಶ್ರೀ ಬಾಲಕೃಷ್ಣ ಕೊಟ್ಟಾರಿ, ಶ್ರೀ ಸದಾಶಿವದಾಸ್ ಪಾಂಡೇಶ್ವರ್, ಸಾವಿತ್ರಿ ಪಿ ಶೆಟ್ಟಿ ಮತ್ತು ಆಡಳಿತ ಮಂಡಳಿಯ ಎಲ್ಲ ಸದಸ್ಯರ ಉಪಸ್ಥಿತಿಯಲ್ಲಿ ಏಕಾಹ ಭಜನೆ ಪ್ರಾರಂಭಗೊಂಡಿತು. ಮಕರ ಸಂಕ್ರಮಣದಂದು ಸಾಮೂಹಿಕ ಶತರುದ್ರಾಭಿಷೇಕ ಮತ್ತು ಸಿಯಳಾಭಿಷೇಕ ನಡೆಯಿತು. ಎತ್ತಿನಹೊಳೆ ಯೋಜನೆ ವಿಚಾರದಲ್ಲಿ ಜಿಲ್ಲೆಯ ಜನತೆಗೆ ಅನ್ಯಾಯವಾಗದ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ. ಎತ್ತಿನಹೊಳೆ ಯೋಜನೆ ವಿಚಾರದಲ್ಲಿ ಎರಡೂ ಜಿಲ್ಲೆಗೆ ಅನ್ಯಾಯವಾಗದ ರೀತಿ ಮುಖ್ಯಮಂತ್ರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಕನ್ನಡ ಚಳವಳಿ ಪಕ್ಷದ ಮುಖಂಡ, ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿದರು.
ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿವಾದಿತ ಎತ್ತಿನಹೊಳೆ ಯೋಜನೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿದರು. ಎತ್ತಿನಹೊಳೆ ಯೋಜನೆ ವಿಚಾರ ಬಗ್ಗೆ ಚರ್ಚಿಸಲು ರಾಜ್ಯ ಸರ್ಕಾರ ಹೋರಾಟಗಾರರ ಹಾಗೂ ತಜ್ಞರ ಜೊತೆ ಸಭೆಯನ್ನು ಕರೆಯಬೇಕು. ಸಭೆಯಲ್ಲಿ ಮಂಡಿತವಾದ ಅಭಿಪ್ರಾಯಗಳನ್ನು ಪರಿಗಣಿಸಿ ಮುಂದಿನ ಹೆಜ್ಜೆ ಇಡಬೇಕೇ ಹೊರತು ತನ್ನದೇ ನಿರ್ಧಾರವನ್ನು ಕರಾವಳಿ ಜನರ ಮೇಲೆ ಹೇರುವುದಲ್ಲ. 2 ಜಿಲ್ಲೆಗೆ ಅನ್ಯಾಯವಾಗದ ರೀತಿ ಮುಖ್ಯಮಂತ್ರಿಗಳು ಕ್ರಮ ಕೈಗೊಳ್ಳಬೇಕು. ಈ ಮೂಲಕ ಕರಾವಳಿ ಜಿಲ್ಲೆಯ ಜನತೆಗೆ ನ್ಯಾಯ ಒದಗಿಸಬೇಕು. ಈ ಕುರಿತು ಸಿಎಂ ಜೊತೆ ಮಾತುಕತೆ ನಡೆಸುತ್ತೇನೆ ಅಂತ ಹೇಳಿದರು. ಮುಖ್ಯಮಂತ್ರಿಗಳು ತಕ್ಷಣ ಬೇರೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಒಂದು ವಿಚಾರವನ್ನ ತಾವು ಕೈಗೆತ್ತಿಕೊಂಡು ಇದ್ರ ಬಗ್ಗೆ ಮಾತುಕತೆ ಆಗಲಿ ಅಂತೇಳಿ ನಾವು ಮಾತಾಡ್ತೀವಿ. ಈಗ ಜಿಲ್ಲೆಯ ನಾವು ನಿಜ ನಿಮ್ಮ ಅದಕ್ಕೆ ನಾನು ಏನ್ ಹೇಳ್ತಾ ಇತ್ತಂದ್ರೆ, ನಾನು ಡೀಪಾಗಿ ಇದನ್ನ ನಾನು ಚಿಂತೆ ಮೊದಲೇ ಹೇಳಿ ನಾನು ಚಿಂತೆ ಮಾಡಿಲ್ಲ. 2 ಕಡೆ ಮಾತ್ರ ಬೇಡ ಬೇಕು ಅನ್ನೋದನ್ನ ದಿನ ನೋಡ್ತಾ ಇದ್ದೀವಿ. ನನಗೆ ಒಂದು ರೀತಿ ಮನಸ್ಸಿನಲ್ಲಿ ನಾವೇ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಒಂದು ಕಡೆ, ಈ ಕಡೆ ದಕ್ಷಿಣ ಈ ತರ ಆಗ್ತಾ ಇದೆ. ನಾವು ರಾಜ್ಯದಲ್ಲಿ ಕುಡಿಯೋ ನೀರಿಗಾಗಿ ನಾವೇ ರಾಜ್ಯದವರು ಜಿಲ್ಲೆಯವರು ಕಿತ್ತಾಡ್ತಕ್ಕಂಥದ್ದು ಸರಿಯಿಲ್ಲ. ಆದ್ರಿಂದ ಯಾರು ಇದನ್ನ ಕುಡಿಯೋ ನೀರು ಕೊಡಬಾರದು ಅಂತಕ್ಕಂಥದ್ದು ಯಾರು ಇಲ್ಲ, ನಮ್ಮ ಬಗ್ಗೆ ಯಾರು ಇಲ್ಲ. ಆದ್ರೆ ಇನ್ನು ರಾಜ್ಯಾದ್ಯಂತ ದ್ವಿಚಕ್ರ ವಾಹನದ ಹಿಂಬದಿ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯಗೊಂಡಿರುವ ಬಗ್ಗೆ ಪ್ರತಿಕ್ರಿಯಿಸಿದ ವಾಟಾಳ್ ನಾಗರಾಜ್, ಡಬಲ್ ಹೆಲ್ಮೆಟ್ ಕಡ್ಡಾಯ ಸರಿಯಲ್ಲ. ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗುವುದು. ಯಾವ ದೃಷ್ಟಿಯಲ್ಲಿ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದೆ ಎಂಬುದು ಅರ್ಥವಾಗುತ್ತಿಲ್ಲ. ಇದು ಒಳ್ಳೆಯ ಆದೇಶವಲ್ಲ. ಹೆಲ್ಮೆಟ್ ಧರಿಸಬೇಕೆಂದು ಕಡ್ಡಾಯ ಮಾಡುವುದು ಸರಿಯಲ್ಲ. ಹೆಲ್ಮೆಟ್ ಧರಿಸುವ ಅಥವಾ ಧರಿಸದಿರುವ ಆಯ್ಕೆಯನ್ನು ಸವಾರರಿಗೆ ಬಿಡುವುದು ಒಳ್ಳೆಯದು ಎಂದು ಹೇಳಿದ ಅವರು, ಶನಿವಾರ ಬೆಂಗಳೂರಿನಲ್ಲಿ ದ್ವಿಚಕ್ರ ಸವಾರರ ಸಮಾವೇಶ ನಡೆಸಲಾಗುವುದು ಎಂದು ತಿಳಿಸಿದರು. ದ್ವಿಚಕ್ರ ವಾಹನದವರೆಗೂ ಏನಿಲ್ಲ ಅನ್ನೋದು ನಡೀತದೆ, ದೊಡ್ಡ ಯುದ್ಧವೇ ನಡೀತದೆ. ಇದ್ರ ಜೊತೆಗೆ ಹಿಂಬದಿ ಸವಾರರು ಬಹುತೇಕ ಹೆಣ್ಣು ಮಕ್ಕಳು ಬಹುತೇಕ ಹೆಣ್ಣು ಮಕ್ಕಳ ಮೇಲೆ ಒಂದು ರೀತಿಯಾದಂತ ದಬ್ಬಾಳಿಕೆ ಆದಂಗೂ ಆಗುತ್ತೆ. ಇದು ಆ ದೃಷ್ಟಿಯಿಂದ 2 ಚಕ್ರವರು ಮಾತ್ರ ಇದು, ಮಿಕ್ಕವರು ಯಾರಿಗೆ ಅಂತಕ್ಕಂಥ ಭಾವನೆ ಬರೋದಿಲ್ಲ. ಆದ್ರಿಂದ ಈ ದ್ವಿಚಕ್ರ ವಾಹನಗಳ ಸವಾರರು, ಹಿಂಬದಿಯ ಸವಾರರು ಹೆಲ್ಮೆಟ್ ಧರಿಸಬೇಕು ಅಂತಕ್ಕಂಥ ವಾದ ಏನಿದೆ ಅದನ್ನ ಕೈ ಬಿಡೋದಕ್ಕೆ ಏನೇನು ಪ್ರಯತ್ನಗಳು ಮಾಡಬೇಕು, ಸರ್ಕಾರ ಮಾಡಬೇಕು. ಈಗೊಂದು ಸಣ್ಣ ವಿರಾಮದ ನಂತರ NMC ನ್ಯೂಸ್ ಮತ್ತೆ ಮುಂದುವರಿಯುವುದು. ಮಂಗಳೂರಿನ ಕದ್ರಿ ಉದ್ಯಾನವನದಲ್ಲಿ ನಿರ್ಮಾಣಗೊಳ್ಳಲಿರುವ ಕಾರಂಜಿ ವನಕ್ಕೆ ಶಾಸಕ JR ಲೋಬೋ ಶಿಲಾನ್ಯಾಸ ನೆರವೇರಿಸಿದರು. ಕದ್ರಿ ಉದ್ಯಾನವನದ ಮುಂಭಾಗದಲ್ಲಿರುವ ಜಿಂಕೆ ಉದ್ಯಾನವನದಲ್ಲಿ ನಿರ್ಮಾಣಗೊಳ್ಳಲಿರುವ ಸಂಗೀತ ಕಾರಂಜಿ ಕಾಮಗಾರಿಗೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ JR ಲೋಬೋ ಶಿಲಾನ್ಯಾಸ ನೆರವೇರಿಸಿದರು. ಯೋಗವಾಕ್ಯ ಮನಸ್ಸಿನಲ್ಲಿ ಈ ವೇಳೆ ಮಾತನಾಡಿದ ಅವರು, ಸಂಗೀತ ಕಾರಂಜಿ ಜೂನ್ ತಿಂಗಳೊಳಗೆ ನಿರ್ಮಾಣಗೊಂಡು ಜನತೆಗೆ ಮನೋರಂಜನೆ ನೀಡಲಿದೆ. ಪ್ರಸ್ತುತ ಉದ್ಯಾನವನದಲ್ಲಿ ಇರುವ 90% ಮರಗಳನ್ನು ಉಳಿಸಿಕೊಂಡು ಈ ಸಂಗೀತ ಕಾರಂಜಿಯನ್ನು ನಿರ್ಮಿಸಲಾಗುವುದು. ಬಯಲು ರಂಗಮಂದಿರ, ಲೇಸರ್, ಶಾಪಿಂಗ್ ಕಿಯಸ್ಕೋನಿಂದ ಸಂಗೀತ ಕಾರಂಜಿ ನಿರ್ಮಾಣವಾಗಲಿದೆ. ಉದ್ಯಾನವನದಲ್ಲಿ ಇತರ ಅಭಿವೃದ್ಧಿ ಕೆಲಸಗಳು ನಡೆಯಲಿದೆ ಎಂದು ತಿಳಿಸಿದರು. ನಮ್ಮ ಹಳೆ ಜಿಂಕೆ ವನದಲ್ಲಿ ನಾವು ಸಂಗೀತ ಕಾರಂಜಿಯನ್ನು ಮಾಡಲಿಕ್ಕೆ ಸುಮಾರು 6 ತಿಂಗಳ ಮೊದಲೇ ಸರ್ಕಾರದಿಂದ ಮಂಜೂರಾತಿಯನ್ನು ಪಡ್ಕೊಂಡೆವು. ಸುಮಾರು 5 ಕೋಟಿ ರೂಪಾಯಿ, ಕರೆಕ್ಟ್ 5 ಕೋಟಿ ರೂಪಾಯಿ ಅನುದಾನವನ್ನು ಪೂರ್ಣವಾಗಿ ನಮಗೆ ನಗರಾಭಿವೃದ್ಧಿ ಇಲಾಖೆಯಿಂದ ಸರ್ಕಾರವು ನಮಗೆ ಕೊಟ್ಟಿದೆ. ಇದಕ್ಕೆ ನಾವು ಫೌಂಡೇಶನ್ ಸ್ಟೋನನ್ನು 6 ತಿಂಗಳ ಮೊದಲು
ಮಾಡಿದ್ವಿ. ಆದರೆ ಅದರ ನಂತರ ಯೋಜನಾ ವರದಿ ಮತ್ತು ಅದರದ್ದು ತಾಂತ್ರಿಕ ವಿನ್ಯಾಸಗಳು, ಮಂಜೂರಾತಿಗಳು, ಟೆಂಡರ್ ಪ್ರಕ್ರಿಯೆಗಳು ಎಲ್ಲವೂ ಮಾಡುವಾಗ ಇಷ್ಟು ಸಮಯ ಸಾಗಿತ್ತು. ಇವತ್ತು ನಾವು ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಇವತ್ತು ನಮ್ಮ ಪ್ರಭಾಕರ್ ಯಯ್ಯಾಡಿ ಅವರು ಇದರ ಗುತ್ತಿಗೆದಾರರಾಗಿದ್ದಾರೆ, ಅನುಭವಸ್ಥರು ಕೂಡ. ಶೀಘ್ರವಾಗಿ ಕಾಮಗಾರಿಯನ್ನು ಮುಗಿಸುವಂಥ ಭರವಸೆ ನಮಗೆ ಖಂಡಿತ ಇದೆ. ಮುಂದಿನ 4 ತಿಂಗಳ ಒಳಗಡೆ ನಮ್ಮ ಸಿವಿಲ್ ಕಾಮಗಾರಿ ಪೂರ್ಣಗೊಳ್ಳುತ್ತದೆ. ಮತ್ತು ಟೋಟಲಾಗಿ ಒಟ್ಟಿಗೆ ಸಿವಿಲ್ ಕಾಮಗಾರಿ ಮತ್ತು ನಮ್ಮ ಸಂಗೀತ ಕಾರಂಜಿಯ ಕಾಮಗಾರಿ ಖಂಡಿತವಾಗಿ ಜೂನ್ ಆರಂಭದ ಮೊದಲು ನಾವು ಮುಗಿಸ್ತೀವಿ. ಇದನ್ನು ಸಾರ್ವಜನಿಕರ ಉದ್ಘಾಟನೆಗೆ ಜೂನ್ ತಿಂಗಳಲ್ಲಿ ಮಾಡಬೇಕಂತ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದೀವಿ. ಇದಕ್ಕೆ ಅನುದಾನದ ಯಾವುದೇ ಕೊರತೆ ಇಲ್ಲ. ಮತ್ತು ನಮ್ಮ ವೆಂಕಟೇಶ್ ಪೈ ಅವರು ವಿನ್ಯಾಸಗಾರರು, ಅವರು ಇದರಲ್ಲಿ ಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಅವರು ಈಗಾಗಲೇ ಅದನ್ನು ವಿನ್ಯಾಸ ಮಾಡಿದ್ದಾರೆ. ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮೂಲಕ ಈ ಕಾಮಗಾರಿ ನಡೀತದೆ. ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು. ಈ ಸಂದರ್ಭದಲ್ಲಿ ಮೂಡಾ ಆಯುಕ್ತ ಮೊಹಮ್ಮದ್ ನಜೀರ್, ಕಾಂಗ್ರೆಸ್ ನಾಯಕ ಟಿಕೆ ಸುಧೀರ್, ಗುತ್ತಿಗೆದಾರ ಪ್ರಭಾಕರ್ ಯಯ್ಯಾಡಿ ಮೊದಲಾದವರು ಉಪಸ್ಥಿತರಿದ್ದರು. 6 ವರ್ಷಗಳ ಬಳಿಕ ಮಂಗಳೂರಿನಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಕಳುವಾದ ಆಸ್ತಿ ಮರಳಿಸುವ ಕಾರ್ಯಕ್ರಮ ನಡೆಯಿತು. 6 ವರ್ಷಗಳ ಬಳಿಕ ಮಂಗಳೂರಿನಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಕಳವಾದ ಆಸ್ತಿ ಮರಳಿಸುವ ಕಾರ್ಯಕ್ರಮ ನಡೆಯಿತು. 2015ರಲ್ಲಿ ನಡೆದಿದ್ದ ಸುಮಾರು 100ಕ್ಕೂ ಹೆಚ್ಚು ಪ್ರಕರಣಗಳಿಗೆ ಸಂಬಂಧಿಸಿದಂತೆ 55 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಸಂಬಂಧಪಟ್ಟವರಿಗೆ ಹಿಂತಿರುಗಿಸಲಾಯಿತು. 2015ರ 100ಕ್ಕೂ ಹೆಚ್ಚು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವಶಪಡಿಸಿಕೊಂಡ ಆಸ್ತಿಯನ್ನು ವಾರಸುದಾರರಿಗೆ ಹಿಂತಿರುಗಿಸುವ ಕಾರ್ಯ ನಡೆಯಿತು. ಎಸ್ಪಿ ಡಾಕ್ಟರ್ ಶರಣಪ್ಪ ನೇತೃತ್ವದಲ್ಲಿ ದಕ್ಷಿಣ ಕನ್ನಡದ ವಿವಿಧ ಪೊಲೀಸ್ ಠಾಣೆಗಳ ದೂರುದಾರರಿಗೆ ಕೋರ್ಟ್ ಆದೇಶದಂತೆ ಆಸ್ತಿಯನ್ನು ಹಿಂದಕ್ಕೆ ನೀಡಲಾಯಿತು. ಚಿನ್ನದ ಸರಕಳವಿನಿಂದ ಹಿಡಿದು ಅಡಿಕೆ, ಮೆಣಸು ಕಳವು, ದ್ವಿಚಕ್ರ ಮತ್ತು ಟೆಂಪೋ ಕಳವು ಪ್ರಕರಣಗಳ ಆಸ್ತಿಯನ್ನು ಹಿಂದಕ್ಕೆ ನೀಡಲಾಯಿತು. ಪೊಲೀಸರ ಈ ಕಾರ್ಯದ ಬಗ್ಗೆ ವ್ಯಾಪಕ ಶ್ಲಾಘನೆಯೂ ವ್ಯಕ್ತವಾಯಿತು. 2009ರಲ್ಲಿ ಆಗಿನ ಐಜಿಪಿ ಗೋಪಾಲ್ ಹೊಸೂರ್ ಮತ್ತು ಎಸ್ಪಿ ಡಾಕ್ಟರ್ ಸುಬ್ರಹ್ಮಣ್ಯೇಶ್ವರ ರಾವ್ ನೇತೃತ್ವದಲ್ಲಿ ಪ್ರಾಪರ್ಟಿ ರಿಟರ್ನ್ ಪೆರೇಡ್ ನಡೆದಿತ್ತು. ಆ ಬಳಿಕ ನಡೆದ ಮೊದಲ ಪೆರೇಡ್ ಇದಾಗಿದೆ. ಜನಸ್ನೇಹಿ ಕಾರ್ಯಕ್ರಮ ಅಂತಂದರೆ ಸುಮಾರು ಕಾರ್ಯಕ್ರಮಗಳಲ್ಲಿ ಒಂದು ಮುಖ್ಯವಾಗಿ ಪ್ರಾಪರ್ಟಿ ರಿಟರ್ನ್ಸ್ ಪೆರೇಡ್. ಇದರಲ್ಲಿ ಮುಖ್ಯವಾಗಿ ನಾವು ಏನು ಸಾರ್ವಜನಿಕರು ಅವರ ಸ್ವತ್ತನ್ನು ಕಳ್ಕೊಂಡಿರ್ತಾರೆ, ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಪತ್ತೆ ಮಾಡಿ ಆರೋಪಿಗಳಿಂದ ವಶಪಡಿಸಿಕೊಂಡಿರುವ ಸ್ವತ್ತುಗಳನ್ನು ನ್ಯಾಯಾಲಯದ ಅನುಮತಿಯನ್ನು ಪಡೆದುಕೊಂಡು ಯಾರು ಸ್ವತ್ತನ್ನು ಕಳ್ಕೊಂಡಿರ್ತಾರೆ ಅವರಿಗೆ ಹಿಂದಿರುಗಿಸ್ತೀವಿ. ಇದನ್ನು ಸುಮಾರು 4-5 ವರ್ಷಗಳಿಂದ ಮಾಡ್ತಾ ಬಂದಿತ್ತು. ಇತ್ತೀಚಿನ ದಿನಗಳಲ್ಲಿ ಅದರಲ್ಲಿ ಕೆಲವು ಗ್ಯಾಪ್ ಆಗಿತ್ತು. ಈಗ ಮತ್ತೆ ನಮ್ಮ DGP ಸಾಹೇಬರಾದ ಶ್ರೀ ಓಂ ಪ್ರಕಾಶ್ ಸಾಹೇಬರು ಮತ್ತು ಹಿರಿಯ ಅಧಿಕಾರಿಗಳು, IGP ಸಾಹೇಬರು ನಾನಾ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಮತ್ತೆ ಪ್ರಾರಂಭಿಸಬೇಕು. ಪ್ರತಿ 3 ತಿಂಗಳಿಗೆ ಒಂದ್ಸಲ ಮಾಡಬೇಕು ಅಂತಿತ್ತು. ಈಗ ಪ್ರಥಮವಾಗಿ ನಾವು ಮಾಡ್ತಾ ಇದ್ದಕ್ಕೋಸ್ಕರ ಕಳೆದ 2015 ವರ್ಷದ ಸಂಪೂರ್ಣ ಏನು ಒಂದು ಸ್ವತ್ತನ್ನು ಕಳ್ಕೊಂಡಿದ್ರು. ಅದರಲ್ಲಿ ಈಗಾಗಲೇ ಕೆಲವನ್ನು ನಾವು ಆಲ್ರೆಡಿ ಫಿರ್ಯಾದಿದಾರರಿಗೆ ಕಂಪ್ಲೇಂಟ್ಸ್ಗೆ ಹಿಂತಿರುಗಿಸಿದ್ದೀವಿ. ಕೆಲವು ವಶಪಡಿಸಿಕೊಂಡು ಪೊಲೀಸ್ ಹತ್ರ ಇದ್ದು ಕೆಲವು ಕಂಪ್ಲೇಂಟ್ಸ್ ಬಂದಿದ್ದಾರೆ. ಕಳೆದ ವರ್ಷ ಸುಮಾರು 61 ಲಕ್ಷದಷ್ಟು ಪ್ರಾಪರ್ಟಿಯನ್ನು ನಾವು ವಶಪಡಿಸಿಕೊಂಡಿದ್ದೀವಿ. ಅದರಲ್ಲಿ ಸುಮಾರು 55 ಲಕ್ಷದಷ್ಟು ಪ್ರಾಪರ್ಟಿಯನ್ನು ಈಗಾಗಲೇ ದೂರುದಾರರಿಗೆ ಇನ್ನು ಉಳಿದ ಪ್ರಾಪರ್ಟಿಯನ್ನು ನಾವು ದೇರಳಕಟ್ಟೆಯ ಎನಪೊಯ ವಿಶ್ವವಿದ್ಯಾನಿಲಯದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಶಾಸಕ JR ಲೋಬೋ ಉದ್ಘಾಟಿಸಿದರು. ಏನಪೊಯ ಮೈದಿನ್ ಕುಂಜಿ ಮೆಮೋರಿಯಲ್ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಘಟಕವಾದ ಏನಪೊಯ ಫೌಂಡೇಶನ್ ಹಾಗೂ ಏನಪೊಯ ವಿಶ್ವವಿದ್ಯಾನಿಲಯದ ಸಹಯೋಗದೊಂದಿಗೆ SSLC, PUC ಹಾಗೂ ಸ್ನಾತಕ ಪದವಿ ಮಟ್ಟದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಹಾಗೂ 100% ಫಲಿತಾಂಶ ದಾಖಲಿಸಿದ ಶಿಕ್ಷಣ ಸಂಸ್ಥೆಗಳಿಗೆ ಶೈಕ್ಷಣಿಕ ಪ್ರತಿಭಾ ಪುರಸ್ಕಾರವನ್ನು ನೀಡುವ ಕಾರ್ಯಕ್ರಮ ದೇರಳಕಟ್ಟೆಯಲ್ಲಿ ನಡೆಯಿತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಮಂಗಳೂರು ಶಾಸಕರಾದ JR ಲೋಬೋ ಹಾಗೂ ಮೂಡಾ ಅಧ್ಯಕ್ಷರಾದ ಇಬ್ರಾಹಿಂ ಕೋಡಿಜಾಲ್ ಅವರು ಸಕಾಲಿಕವಾಗಿ ಮಾತನಾಡಿದರು.
ಯುವಜನರೇ ನಮ್ಮ ದೇಶದ ಮುಂದಿನ ಜನಾಂಗ. ಇವತ್ತಿನ ಕಾಲ ಪ್ರತಿ ಕ್ಷೇತ್ರದಲ್ಲೂ ಕೂಡ ಕೈಗೊಳ್ಳಿ ಮಾಡಬೇಕಾದ ಒಂದು ಸಮಯ ಇತ್ತು. ಕಾಲೇಜಿನಲ್ಲಿ ಆಗಲಿ ಹೈಸ್ಕೂಲ್ನಲ್ಲಿ ಆಗಲಿ ಮೊದಲನೇ ಶ್ರೇಣಿಯಲ್ಲಿ ಪಾಸ್ ಆಗುವುದಂದರೆ ಅದು ದೊಡ್ಡದೊಂದು ವಿಚಾರ. ನಾವೆಲ್ಲ ಕಾಲೇಜಿನಲ್ಲಿ ಹೈಸ್ಕೂಲ್ನಲ್ಲಿ ಪಾಸ್ ಆಗುವಾಗ ಫಸ್ಟ್ ಕ್ಲಾಸ್ ಬರುವುದಂದರೆ ಅದು ದೊಡ್ಡ ವಿಚಾರ. ನಮ್ಮ ರಿಸಲ್ಟ್ಗಳೆಲ್ಲ SSLC ರಿಸಲ್ಟ್ ಪೇಪರ್ನಲ್ಲಿ ಬರ್ತದೆ, ಸಂಖ್ಯೆಗಳೆಲ್ಲ. ಆದರೆ ಇವತ್ತು ಆ ರೀತಿ ಇಲ್ಲ. ಇವತ್ತು ಸಾರ್ವತ್ರಿಕವಾದ ಶಿಕ್ಷಣ, ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಮುಂದೆ ಬರಲಿಕ್ಕೆ. ಜನ್ಮ ನೀಡಿದ ತಂದೆ ತಾಯಿಗಳಿಗೆ, ವಿದ್ಯೆ ನೀಡಿದ ಗುರುಗಳಿಗೆ, ಪರಿಸರದಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ವ್ಯಕ್ತಿಗಳಿಗೆ ಗೌರವ ವಿಜಯರಾಗಿ ಅವರ ಸಂದೇಶಗಳನ್ನು ತನ್ನ ಜೀವನದಲ್ಲಿ ಅಳವಡಿಸುವ ಯುವಕ ಯುವತಿಯರು ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ದಯಗಳಿಸಿದ್ದಾರೆ. ಇದು ಬಹಳ ಅರ್ಥಪೂರ್ಣವಾದಂಥ ಮಾತು. ಕುರಾನ್ ಇದನ್ನು ಹೇಳಿದೆ, ವೇದ ಇದನ್ನು ಹೇಳಿದೆ, ಬೈಬಲ್ ಇದನ್ನು ಹೇಳಿದೆ. ಆದ್ದರಿಂದ ಏನಪ್ಪಯ್ಯ ಯೂನಿವರ್ಸಿಟಿಯಲ್ಲಿ ಕಲಿತಂದಾಗಿ ಬೇರೆ ಬೇರೆ ಧರ್ಮಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ, ಹಿಂದೂಗಳಿಗೆ, ಮುಸಲ್ಮಾನರಿಗೆ, ಕ್ರೈಸ್ತರಿಗೆ, ಬೇರೆ ಬೇರೆ ಧರ್ಮಕ್ಕೆ ಸೇರಿದೆ ಎಲ್ಲ ಧರ್ಮದ ತಿರುಳು ಏನಪ್ಪ ಅಂತ ಹೇಳಿದರೆ, ಈ ಸಂದರ್ಭ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಣ ಸಂಸ್ಥೆಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಯಿತು. ಏನಪೋಯ ಫೌಂಡೇಶನ್ನ ಚೇರ್ಮನ್ ಏನಪೋಯ ಮೊಹಮ್ಮದ್ ಕುಂಜಿ ಅಧ್ಯಕ್ಷೀಯ ಮಾತುಗಳನ್ನಾಡಿದರು. ಏನಪೋಯ ವಿಶ್ವವಿದ್ಯಾನಿಲಯದ ಕುಲಪತಿ ವೈ ಅಬ್ದುಲ್ಲಾ ಕುಂಜಿ, ಖಾಲಿದ್ ಬಾವ, ಅಬೀಬ್ ರೆಹಮಾನ್, PCM ಕುಂಜಿ, ವಿಜಯಕುಮಾರ್, CV ರಘುವೀರ್, ಅಖ್ತರ್ ಹುಸೇನ್ ಸೇರಿದಂತೆ ಪದಾಧಿಕಾರಿಗಳು ವೇದಿಕೆಯಲ್ಲಿದ್ದರು. ಡಾಕ್ಟರ್ ಮಲ್ಲಿಕಾ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು. ರೋಚೆಲ ಟೆಲಿಸ್ ಧನ್ಯವಾದವಿತ್ತರು. ಕರ್ನಾಟಕ ಕೋಮು ಸೌಹಾರ್ದ ವೇದಿಕೆ ವತಿಯಿಂದ ಸಹಬಾಳ್ವೆ ಸಾಗರ ರಾಷ್ಟ್ರೀಯ ಸಮಾವೇಶ ಜನವರಿ 30ರಂದು ಮಂಗಳೂರಿನಲ್ಲಿ ನಡೆಯಲಿದೆ. ಕರ್ನಾಟಕ ಕೋಮು ಸೌಹಾರ್ದ ವೇದಿಕೆ ವತಿಯಿಂದ ಸಹಬಾಳ್ವೆ ಸಾಗರ ರಾಷ್ಟ್ರೀಯ ಸಮಾವೇಶ ಜನವರಿ 30ರಂದು ಮಂಗಳೂರಿನ ಪುರಭವನದಲ್ಲಿ ನಡೆಯಲಿದೆ ಎಂದು ಕರ್ನಾಟಕ ಕೋಮು ಸೌಹಾರ್ದ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ KL ಅಶೋಕ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ರಾಷ್ಟ್ರೀಯ ಸಮಾವೇಶದಲ್ಲಿ ದೇಶದ 15 ರಾಜ್ಯಗಳ, ಕರ್ನಾಟಕದ 30 ಜಿಲ್ಲೆಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ವಿವಿಧ ಬಗೆಯ ಸಾಂಸ್ಕೃತಿಕ ವೈಚಾರಿಕ ಕಾರ್ಯಕ್ರಮಗಳು ಅನಾವರಣಗೊಳ್ಳಲಿವೆ ಎಂದು ಹೇಳಿದರು. ಆ ಹಿನ್ನೆಲೆಯಲ್ಲಿ ಬಹಳ ಮಂಗಳೂರಿನಲ್ಲಿ ಬಹಳ ಭಿನ್ನವಾದ ವಿಶಿಷ್ಟವಾದಂಥ ಒಂದು ಸಮಾವೇಶ ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಸದಾ ಹಲವಾರು ಒಂದಲ್ಲ ಒಂದು ವಿದ್ಯಮಾನಗಳಿಗೆ ಕರಾವಳಿ ಸಾಕ್ಷಿ ಆಗ್ತಾ ಇದೆ. ಆದರೆ ಇದನ್ನೆಲ್ಲ ಮರೆತು ಶತಮಾನಗಳಿಂದ ಇಲ್ಲೊಂದು ಸಹಬಾಳ್ವೆ ಪರಂಪರೆ, ಸಹಬಾಳ್ವೆಯ ಬದುಕು, ಸೌಹಾರ್ದ ಬದುಕು ಅನ್ನೋದು ನೆಲೆಸಿತ್ತು, ಈಗಲೂ ಕೂಡ ನೆಲೆಸಿದೆ. ಅದನ್ನು ಆ ಎಲ್ಲ ಸೌಹಾರ್ದದ ಸ್ಮೃತಿಯನ್ನು, ಸಹಬಾಳ್ವೆಯ ಸ್ಮೃತಿಯನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಕೇಂದ್ರ ಸಮಿತಿಯಲ್ಲಿ ಈ ವರ್ಷ ತೀರ್ಮಾನವನ್ನು ಮಾಡಿದ್ವಿ. ಡಿಸೆಂಬರ್ 29ಕ್ಕೆ ಈ ಸಮಾವೇಶ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ವಿ. ಬೇರೆ ಬೇರೆ ತಾಂತ್ರಿಕ ಕಾರಣಗಳಿಗೋಸ್ಕರ ಇದನ್ನು ನಾವು ಸಹಬಾಳ್ವೆ ಸಾಗರ ಎನ್ನುವಂತಹ ರಾಷ್ಟ್ರೀಯ ಮಟ್ಟದ ಸಮಾವೇಶವನ್ನು ಜನವರಿ 30 ಮಂಗಳೂರಿನ ಪುರಭವನದಲ್ಲಿ ನಾವು ನಡೆಸ್ತಾ ಇದ್ದೀವಿ. ಇದು ಒಂದು ರಾಷ್ಟ್ರೀಯ ಸಮಾವೇಶ. ವಿವಿಧ ಧರ್ಮಗಳು, ಭಾಷೆಗಳು, ಸಂಸ್ಕೃತಿಗಳು ಸಂಗಮಿಸುವಂಥ ಒಂದು ರಾಷ್ಟ್ರೀಯ ಸಮಾವೇಶ.
ಗಾಂಧೀಜಿಯ ಹತ್ಯೆಯ ಜನವರಿ 30ನೇ ತಾರೀಕು ಕಳೆದ ವರ್ಷ ಯಾದಗಿರಿ ಜಿಲ್ಲೆಯ ಸುರಪುರದ ತಿಂತಿಣಿಯ ಕ್ಷೇತ್ರದಲ್ಲಿ ನಾವು ಜನವರಿ 30ನ್ನು ಕೋಮು ಸೌಹಾರ್ದ ದಿನವನ್ನಾಗಿ ಆಚರಿಸಬೇಕು ಅಂಥೇಳಿ ಕಳೆದ ವರ್ಷ ತೀರ್ಮಾನ ತೆಗೆದುಕೊಂಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಇದೇ 30ನೇ ತಾರೀಕು ನಾವು ಈ ವಿಶಿಷ್ಟವಾದ ಸುದ್ದಿಗೋಷ್ಠಿಯಲ್ಲಿ ಕೋಮು ಸೌಹಾರ್ದ ವೇದಿಕೆಯ ಪದಾಧಿಕಾರಿಗಳು ಮತ್ತು ರಾಷ್ಟ್ರೀಯ ಸಮಾವೇಶದ ಸ್ವಾಗತ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮಂಗಳೂರಿನ ವಿಟಿ ರಸ್ತೆಯಲ್ಲಿ ಧನ್ವಂತರಿ ಪ್ರತಿಮೆ ಗುರುವಾರ ಲೋಕಾರ್ಪಣೆಗೊಂಡಿತು. ಮಂಗಳೂರಿನ ವಿಟಿ ರಸ್ತೆಯಲ್ಲಿ ವಿವೇಕ್ ಟ್ರೇಡರ್ಸ್ ಪ್ರಾಯೋಜಿತ ಧನ್ವಂತರಿ ವಿಗ್ರಹ ಪ್ರತಿಷ್ಠೆ ಮತ್ತು ಧನ್ವಂತರಿ ನಗರ ಲೋಕಾರ್ಪಣೆಯ ಕಾರ್ಯಕ್ರಮ ಗುರುವಾರ ನಡೆಯಿತು. ಕಾರ್ಯಕ್ರಮವನ್ನು ಸಂಸದ ನಳಿನ್ ಕುಮಾರ್ ಕಟೀಲ್ ಮತ್ತು ಕಾರ್ಪೊರೇಟರ್ ಪೂರ್ಣಿಮಾ ಕಾಮತ್, ಮಂಗಲ್ಪಾಡಿ ಪುಂಡಲೀಕ ಶೆಣೈ, ಹನುಮಂತ ಕಾಮತ್ ಮುಂತಾದವರು ಉದ್ಘಾಟಿಸಿ ಮಾತನಾಡಿದರು. ಪ್ರಾರಂಭದಲ್ಲಿ ಪ್ರಾಯೋಜಕರಾದ ನರೇಶ್ ಶೆಣೈ ಸ್ವಾಗತಿಸಿದರು. ಸುರೇಖಾ ಶ್ರೀನಿವಾಸ್, ಪೂಜನ ದಾಮೋದರ ಶೆಣೈ ಮುಂತಾದವರು ಈ ವೇಳೆ ಹಾಜರಿದ್ದರು. ಬೋಳರ ಹಳೆಕೋಟೆ ಶ್ರೀ ಮಾರಿಯಮ್ಮ ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ಮಕರ ಸಂಕ್ರಮಣದ ಅಂಗವಾಗಿ ಮಹಾಚಂಡಿಕಾಯಾಗ ನಡೆಯಿತು. ಬೋಳಾರ ಹಳೆಕೋಟೆ ಮಾರಿಯಮ್ಮ ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ಮಕರ ಸಂಕ್ರಮಣದ ಅಂಗವಾಗಿ 20ನೇ ವರ್ಷದ ಸಾಮೂಹಿಕ ಮಹಾಚಂಡಿಕೆಯಾಗ ಗುರುವಾರ ಸಂಪನ್ನ ಕಂಡಿತು. ಬಡಾಜೆ ಗೋಪಾಲಕೃಷ್ಣ ತಂತ್ರಿಯವರ ನೇತೃತ್ವದಲ್ಲಿ ಯಾಗ ಸಂಪನ್ನ ಕಂಡಿತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಡಾಕ್ಟರ್ ಮುರಳಿ ಮೋಹನ ಚೂಂತಾರು, ಯತೀಶ್ ಬೈಕಂಪಾಡಿ, ಜನಾರ್ದನ ತಾವರ, ಬಾಲಕೃಷ್ಣ ಗುಜರನ್, ಶ್ರೀಮತಿ ಮಲ್ಲಿಕಾ ಪ್ರವೀಣ್ ಸಾಲಿಯನ್ ಮುಂತಾದವರು ದೀಪ ಪ್ರಜ್ವಲನಗೈದರು. ಆ ಬಳಿಕ ಮಹಾಚಂಡಿಕ ಯಾಗ ಸಂಪನ್ನ ಕಂಡಿತು. ಆಡಳಿತ ಮುಕ್ತಸ್ಥರಾದ ಯತೀಶ್ ಅಡ್ಯಂತಯ್ಯ, ವೇಣುಗೋಪಾಲ ಪುತ್ರನ್, ಭಾಸ್ಕರ್ ರಾವ್, ತಾರ್ನಾ ಶೆಟ್ಟಿ ಬೋಳಾರ್, ಶ್ರೀಮತಿ ಜಯಶೀಲಾ ಪೈ, ಸಂಜೀವ ಎಸ್, ಭಾನುಮತಿ ಕರ್ಕೇರ, ನಾರಾಯಣ ಭಟ್ ಮುಂತಾದವರು ಈ ವೇಳೆ ಹಾಜರಿದ್ದರು. ಆ ಬಳಿಕ ಅನ್ನದಾನ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಗಳೂರು ಕಾರಾಗೃಹಕ್ಕೆ ಪೊಲೀಸ್ ಕಮಿಷನರ್ ದಾಳಿ. ಏಕಾಏಕಿ ದಾಳಿ ನಡೆಸಿದ ನೂತನ ಕಮಿಷನರ್. ದಾಳಿ ವೇಳೆ ಮೊಬೈಲ್, ಗಾಂಜಾ, ಮಾರಕಾಸ್ತ್ರಗಳು ವಶಕ್ಕೆ. ಬಂಟ್ವಾಳ ತಾಲೂಕು ಪಂಚಾಯತ್ಗೆ ಜಿಲ್ಲಾಧಿಕಾರಿಗಳ ಭೇಟಿ. ಕಡತಗಳ ನಾಪತ್ತೆ ಬಗ್ಗೆ ಜಿಲ್ಲಾಧಿಕಾರಿಗಳ ಆಕ್ರೋಶ. ಮರಳುಗಾರಿಕೆ ತಡೆಗಟ್ಟಲು ವಿಫಲರಾದ ತಹಶೀಲ್ದಾರ್ಗೆ ತರಾಟೆ. ಎತ್ತಿನಹೊಳೆ ಯೋಜನೆ ವಿಚಾರದಲ್ಲಿ ಅವಹೇಳನಕಾರಿ ಹೇಳಿಕೆ ಹಿನ್ನೆಲೆ ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ಗೆ ಕಪ್ಪು ಬಾವುಟ ಪ್ರದರ್ಶನ. ಹೇಳಿಕೆಯನ್ನು ಹಿಂಪಡೆದು ಕ್ಷಮೆಯಾಚಿಸಿದ ವಾಟಾಳ್. ಇದು ಈವರೆಗಿನ ಸುದ್ದಿ. ಸಮಗ್ರ ಸುದ್ದಿಗಾಗಿ ನೋಡ್ತಾ ಇರಿ NMC ನ್ಯೂಸ್.